ಗೃಹ ಸಚಿವರ ಮನೆ ಅಂದಮೇಲೆ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆ ಇರೋ ಕಾರಣ ಮನೆಯ ಒಳಗೆ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ಎಂಟ್ರಿ ಕೊಡೋ ಹಾಗಿಲ್ಲ. ಆದರೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ತುಮಕೂರು ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸ್ತಾ ಇದ್ರೆ ಕೋತಿಯೊಂದು ನೇರವಾಗಿ ಮನೆಗೆ ಎಂಟ್ರಿ ಕೊಟ್ಟಿದೆ. ಮನೆಯೊಳಗೆ ಹೋಗಿ ಕಿಚನ್ನಲ್ಲಿ ಇದ್ದ ಫ್ರಿಡ್ಜ್ನಿಂದ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಮನೆ ಮೆಟ್ಟಿಲಲ್ಲಿ ಕುಳಿತು ಆರಾಮವಾಗಿ ಹಾಲು ಕೊಡ್ತಿದೆ. ಈ ವೇಳೆ ಕೋತಿಯನ್ನು ಗಮನಿಸಿದ ಭದ್ರತಾ ಸಿಬ್ಬಂದಿ ಅದನ್ನು ಓಡಿಸಲು ಮುಂದಾಗಿದ್ದಾರೆ. ಆದರೆ ಗೃಹ ಸಚಿವರ ಪರಮೇಶ್ವರ್ ಅವರೇ ತಡೆದಿದ್ದು ಕೋತಿಗೆ ತೊಂದರೆ ಮಾಡದಂತೆ ಸೂಚಿಸಿದ್ದಾರೆ. ಕೋತಿ ಮನೆಯ ಮೆಟ್ಟಿಲಿನಲ್ಲಿ ಹಾಲು ಕುಡಿಯುವ ದೃಶ್ಯವನ್ನ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಶೇರ್ ಮಾಡಿಕೊಂಡಿದ್ದಾರೆ. ಎತ್ಕೊಂಡ್ಬಿಡ್ತೀಯ ಅದು ನೋಡು. ಏಯ್ ಇಲ್ಲಿ ಅಡ್ಡ ಹಾಕೊಂಡಿದ್ದೀವಿ ಅನಿ ಕುಡಿಯೋ, ವೇಸ್ಟ್ ಮಾಡಬೇಡ, ಕುಡಿಯೋ. ಅನಿ ಬಾಯ್ಲಿ, ಅನಿ ಕರಿ ಪಾಕೆಟ್ ಎಪ್ಪಿಸ್ತೀನಿ. ಏಯ್ 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 ಕುಡಿಯೋ, ಕುಡಿಯೋ, ಸುಮ್ಮನೆ ಕುಡಿಯೋ. ನಡಿಯೋ, ಸಾಕು, ಎತ್ಕೊಳ್ಳೋ. ಎತ್ಕೊಂಡು ನಡಿಯೋ, ಎತ್ಕೊಳ್ಳೋ, ಎತ್ಕೋ. ಹಾಂ ಹಂಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಹಾಕಿದ್ದೀನಿ.